Shivam Associates. जटाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिका टमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिव जटाकटाह सम्भ्रम भ्रमन्निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पावते किशोर चन्द्रशेखरे रति प्रतिक्षणं मम धराधरेन्द्र नन्दिनी विलास बन्धु बन्धुरस्फुरद्दिगन्त सन्तति प्रमोदमान मानसे कृपा कटाक्ष धोरणी निरुद्ध दुर्धरापदि क्वचित् दिगम्बरे मनो विनोद मेतु वस्तुनि जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्ध सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि ॐ नमः शिवाय सदा शिवं भजाम्यहं सदा शिवं भजाम्यहं ॐ नमः शिवाय सहस्रलोचनं प्रभृत्य शेषलेख शेखर प्रसून धूलि धोरणी विधूसराङ्घ्रि पीठभूभुजङ्गराजमालया निबद्ध जात जूटक श्रियै चिराय जायतां चकोर बन्धुशेखरः ललाट चत्वरज्ज्वल धनञ्जय स्फुलिङ्गभानि पीत पञ्चसायकं नमन्निलिम्पनायकं सुधामयूखलेखया विराजमान शेखरं महाकपालि सम्पदे शिरोजटालमस्तु कराल भाल पंडिका धगद्धगद्धगज्ज्वल धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुर कुहूनि शीथिनी तमः प्रबन्ध बद्ध कन्धरः निलिम्प निर्झरीधर स्तनोतु कृत्य सिन्धुरः कलानिधान बन्धुरः श्रियं जगद्धुरन्धरः प्रफुल्ल नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुर ಮೊಟ್ಟ ಮೊದಲಾಗಿ ಎಲ್ಲರೂ ಒಂದ್ಸಲ ಜೋರಾಗಿ ಓಂ ನಮಃ ಶಿವಾಯ ನಮ್ಮ ಓಂ ನಮಃ ಶಿವಾಯ ಶಿವನ ರೂಪದಿಂದ ಬಂದಿದ್ದಾರೆ ನಮ್ಮ ವೇದಿಕೆ ಮೇಲೆ ನಮ್ಮ ಪಾಲಿಗೆ ದೇವರಂತಾನೆ ಹೇಳ್ಕೋಬಹುದು. ಡಾಕ್ಟರ್ ಶಿವಾನಂದ ಎಸ್ ನೀಲಣ್ಣವರ್ ಸರ್ಗೆ ಬರ್ಲಿ ನಮ್ಮ ಜೋರಾದ ಚಪ್ಪಾಳೆ. ಕಮಾನ್. ಅವರ ಒಂದು ಗುರಿ ಏನ್ ಗೊತ್ತಾ, 2030 ಅವರು ಈ ಭೂಮಿ ಮೇಲೆನೆ ಯಾರು ಬಡವರಾಗಿರ್ಬಾರ್ದು, ಅವರು ಈ ಒಂದು ಕನಸನ್ನು ಕಾಣಿದ್ದಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಅವ್ರಿಗೆ ಬೇಕು. ಮೊದಲು ನಾವು ಸರ್ ಇಂದ ಕೆಲವು ಮಾತನ್ನ ನಾವು ಫಸ್ಟ್ ಕೇಳೋಣ, ಅದಾದ್ಮೇಲೆ ನಾನು
ಮತ್ತೊಮ್ಮೆ ಸರ್ ಬಗ್ಗೆ ಬ್ರೀಫ್ ಇಂಟ್ರಡಕ್ಷನ್ ಕೊಡ್ಬೇಕಂತ ನಾನು ನಿಮ್ಮೆಲ್ಲರ ಮುಂದೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಸರ್, ಮೈಕ್ ಇಸ್ ಆಲ್ ಯುವರ್ಸ್. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಚಿಕ್ಕ ಚಿಕ್ಕ ಮಕ್ಕಳೇ, ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳು. ಇವತ್ತಿನ ಪ್ರೋಗ್ರಾಮ ಭಾಳ ವಿಶೇಷ ಐತಿ, ಜಗತ್ತಲ್ಲೇ ಹೊಸದ, ಹೌದಲ್ಲ? ನನ್ನ ಹುಟ್ಟುಹಬ್ಬ ಇವತ್ತು. ಈ ಭೂಮಿಗೆ ಬಂದ ದಿವಸ ಇದು 27 ಫೆಬ್ರವರಿ. ಎಲ್ಲರಿಗೂ ಪ್ರೀತಿ ಕೊಡ್ಲಿಕ್ಕೆ ಹುಟ್ಟಿದ್ದೀನಿ ನಾನು. ಎಲ್ಲರಿಗೂ ಪ್ರೀತಿ ಅಂದ್ರೆ ಏನಂತ ಕಲಿಸ್ಲಿಕ್ಕೆ ಹುಟ್ಟಿದ್ದೀನಿ. ಇವತ್ತೆಲ್ಲರೂ ನೋಡ್ತಾ ಇದ್ದೀರಿ, ಭಾರತ ದೇಶದಾದ್ಯಂತ ನನ್ನ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನನ್ನ ಜನಗಳು, ನನ್ನ ಸಾಮ್ರಾಜ್ಯದ ಜನಗಳು ಬಹಳ ಪ್ರೀತಿಯಿಂದ, ಬಹಳ ಉತ್ಸಾಹದಿಂದ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಭಾರತದಾದ್ಯಂತ ಎಲ್ಲರೂ ಸಡಗರದಿಂದ, ಬಹಳಷ್ಟು ಜನ ಬಡವರಿಗೆ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಮುಟ್ಟಿಸಿ, ಹೊಟ್ಟೆಗೆ ಊಟ, ಬಟ್ಟೆ, ಯಾರ್ಯಾರಿಗೆ ಏನು ಅವಶ್ಯಕತೆ ಅದನ್ನೆಲ್ಲ ಭಾರತ ದೇಶದಾದ್ಯಂತ ನನ್ನ ಸಾಮ್ರಾಜ್ಯದ ಜನರು ನನಗೆ ಖುಷಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ನನ್ನ ಶಿವಂ ಫ್ಯಾಮಿಲಿಗೆ. ಅದೇ ರೀತಿ ನಾನು ಕೂಡ ಇವತ್ತು ಬೆಳಗಾವಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀನಿ. ಇವತ್ತು ನಮ್ಮ ದೇಶವನ್ನು ಈಗ ಅಂದರೆ ಇಲ್ಲಿ ನಮ್ಮ ಬೆಳಗಾವಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ನನ್ನ ಪೌರ ಕಾರ್ಮಿಕರಿಗೆ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ಬೆಳಗಾವಿಯನ್ನು ಸ್ವಚ್ಛವಾಗಿ ಇಟ್ಕೊತಿದ್ರಲ್ಲ, ಅದಕ್ಕೆ ನಿಮಗೆ ಸುಖ ಕೊಡಬೇಕಂತ ಆಸೆ, ನನಗೆ ನಿಮಗೆ ಖುಷಿ ಕೊಡಬೇಕಂತ ಆಸೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಇನ್ನು ಮುಂದೆ ನಿಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ. ನಿಮ್ಮ ಹಿಂದೆ ಒಬ್ಬ ಇದ್ದಾನ ವ್ಯಕ್ತಿ, ತಮ್ಮನೋ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು, ನಾನು ಶಿವಾನಂದ್ ಎಸ್ ನೀಲಣ್ಣವರ್ ನಿಮಗೇನೂ ಕಡಿಮೆ ಮಾಡಲ್ಲ. ನಿಮಗೆ ಭಾಳಷ್ಟು ಖುಷಿಯನ್ನು ಕೊಡ್ತಾ ಹೋಗ್ತೀನಿ ಬರ್ತಕ್ಕಂಥ ದಿವಸದಲ್ಲಿ. ಇಲ್ಲಿಗೆ ಮುಗಿತ ಅನ್ಕೋಬೇಡ್ರಿ, ಈಗ ಇನ್ನೂ ಸ್ಟಾರ್ಟ್ ಆಗಿದೆ ಇದು. ಓಕೆ, ಬರ್ತಕ್ಕಂಥ ದಿವಸದಲ್ಲಿ ಬೆಳಗಾವನ್ನು ಹೊಲಸೆ ಮಾಡ್ಕೊಳಂಗಿಲ್ಲ, ನಿಮಗೆ ಕೆಲಸ ಇರಂಗಿಲ್ಲ. ಆಮೇಲೆ ಯಾರ ಎಲ್ಲರ ಕಡ್ಡಿ ಹೋಗಿದ್ನಿ, ಪೇಪರ್ ಹೋಗಿದ್ನಿ, ಏನಾದ್ರು ತಿಂದು ಹೋಗಿದ್ರೆ ಮೊಸಳಿ ಮ್ಯಾಗ ಹೊಡಕ್ಕೆ ಚಲೋ ಮಾಡ್ತೀನಿ. ಆಮೇಲೆ ಸ್ವಚ್ಛ ಇಟ್ಕೋಬೇಕಲ್ಲ, ನಮ್ಮ ಮನೆ ಹೆಂಗೆ ಸ್ವಚ್ಛ ಇಟ್ಕೋತೀವಿ ಹಂಗ ನಮ್ಮ ಬೆಳಗಾವಿ ಸಿಟಿಯನ್ನು ಸ್ವಚ್ಛ ಇಟ್ಕೋಬೇಕಲ್ಲ. ಅದನ್ನು ನೀವು ಸ್ವಚ್ಛ ಮಾಡ್ತಾ ಇದ್ದೀರಿ, ನೀವು ಕ್ಲೀನ್ ಮಾಡ್ತಾ ಇದ್ದೀರಿ. ಭಾಳಷ್ಟು ಬೆಳಗ್ಗೆಯಿಂದ ನೋಡ್ತೀನಿ, ನನ್ನ ಮನೆ ಬಾಗಿಲೋಗೋ ಬಂದಿರ್ತದೆ ಕಸ ಒಯ್ಯೋ ಗಾಡಿ. ಭಾಳ ಹುಡುಗರು ಕೆಲಸ ಮಾಡ್ತಿದ್ದಾರೆ, ಎತ್ತೆತ್ತಿ ಹಾಕೋದು, ಸಾಮಾನು ತೊಗೊಂಡು ಹೋಗೋದು, ಕಸವನ್ನು, ಆ ಹೊಲಸ ಸ್ಮೆಲ್ಲನ್ನು ನೀವು ನಿಜವಾಗ್ಲೂ ನಿಮ್ಮ ಬಗ್ಗೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಇಂಥ ಕೆಲಸ ಯಾರು ಮಾಡಲ್ಲ, ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಮನುಷ್ಯರಿದ್ದೀವಿ, ನಾವೆಲ್ಲರೂ ಮನುಷ್ಯರಿದ್ದೀವಿ. ಭಾರತ ದೇಶದಾದ್ಯಂತ 150 ಕೋಟಿ ಜನ ಎಲ್ಲರೂ ಮನುಷ್ಯರೇ. ಕೆಲವೊಬ್ಬರ ಕಡೆ ದುಡ್ಡು ಭಾಳ ಇದ್ದಾವೆ, ಕೆಲವೊಬ್ಬರ ಕಡೆ ದುಡ್ಡು ಇಲ್ಲ, ಆದರೂ ನಾವೆಲ್ಲರೂ ಮನುಷ್ಯರು. ನಿಮ್ಮನ್ನೆಲ್ಲರೂ ಭಾಳ ಚಲೋ ನೋಡ್ಕೊತೇನೆ ಬರ್ತಕ್ಕಂಥ ದಿವಸದಲ್ಲಿ. ಯಾರು ಎದಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಬೆಳಗಾವಿಯಲ್ಲಿ ನಿಮಗೆ ಯಾರಿಗೆ ಏನೇ ಕಷ್ಟ ಅಂತ ಇದ್ರೂ ಕೂಡ ನಾ ಇದ್ದೇನೆ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿಕ್ಕೆ. ಓಕೆ, ನೀವೆಲ್ಲರೂ ಇನ್ನು ಮುಂದೆ ಖುಷಿಯಾಗಿರಬೇಕು, ನಗನಗ್ತಾ ಖುಷಿ ಖುಷಿಯಾಗಿ ನೀವೆಲ್ಲರೂ ಒಂದಾಗಿ ಬೆಳಗಾವಿಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನ್ ಇಟ್ಕೊಳ್ಳೋಣ. ನಾವು ಎಲ್ಲರೂ ಬಾಕಿ ಈ ನನ್ನ ಬರ್ತ್ಡೇ ಮುಖಾಂತರ ನನ್ನ ಭಾರತ ದೇಶದ ಜನಗಳಿಗೆ ಒಂದು ಸಂದೇಶವನ್ನು ಕೊಡ್ತೀನಿ. ನಿಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛ ಇಟ್ಕೊತೀರಿ ಅದೇ ರೀತಿ ನಮ್ಮ ಊರುಗಳನ್ನು, ನಮ್ಮ ಗಲ್ಲಿಗಳನ್ನು ಎಲ್ಲರೂ ಸ್ವಚ್ಛ ಇಟ್ಕೊಳ್ಳುವಂಥ ಜವಾಬ್ದಾರಿ ಎಲ್ಲರಲ್ಲೂ ಇದೆ. ಎಲ್ಲರೂ ಕೂಡಿ ಎಲ್ಲ ಕೆಲಸವನ್ನು ಮಾಡೋದು. ಪೌರ ಕಾರ್ಮಿಕರು ಸ್ವಚ್ಛ ಮಾಡಾಕಿದ್ದಾರೆ ಅಂತೇಳಿ ಹೆಂಗೆ ಬೇಕಂಗೆ ಹೊಲಸು ಮಾಡೋದಿಲ್ಲ, ಅವ್ರಿಗೆ ಹೆಂಗೆ ಬೇಕಂಗೆ ಕೆಲಸ ಕೊಡೋದಿಲ್ಲ. ನಾವೆಲ್ಲರೂ ನಮ್ಮ ಸಿಟಿಯನ್ನು, ನಮ್ಮ ಊರನ್ನು, ನಮ್ಮ ಗಲ್ಲಿಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಇದು ನನ್ನ ಆರ್ಡರ್ ಇದೆ ಅಂತ ಹೇಳ್ಕೊಳ್ಳಿ. ಓಕೆ, ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ಅದು ಸ್ಟಾರ್ಟ್ ಆಗಿದೆ ಈಗ. ಎಲ್ಲರೂ ಭಾರತ ದೇಶವನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿದೆ. ಬೆಳಗಾವಿ ಜನರಿಗೆ ಎಲ್ಲ ಒಂದು ಸಂದೇಶ, ಬೆಳಗಾವಿ ಸಿಟಿಯನ್ನು ಕ್ಲೀನ್ ಆಗಿ ಇಟ್ಕೋಬೇಕು, ಹುಚ್ಚುಚ್ಚರಂಗೆ ಮಾಡಬಾರ್ದು ಯಾರು. ಓಕೆ, ರೊಕ್ಕ ರೊಕ್ಕ ಅಂತೇಳಿ ರೊಕ್ಕದಿಂದ ಬೆನ್ನತ್ತಿ ದೇಶ ಹಾಳಾಗಿ ಹೋಗ್ತಾ ಇದೆ. ಎಲ್ಲರೂ ನೆನಪಿಟ್ಕೋಬೇಕು, ಯಾಕೆ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಅಂತೇಳಿ ತಿಳ್ಕೊಳ್ಳುವಂಥ ಮನೋಭಾವನೆ ಇಟ್ಕೋಬೇಕು. ಯಾರು ಮಾಡಿದಿರೋ ಕೆಲಸವನ್ನು ನಾನು ಮಾಡ್ಲಿಕ್ಕೆ ಬಂದಿದ್ದೀನಿ. ಎಷ್ಟು ಜನ
ನಮ್ಮ ಪೌರ ಕಾರ್ಮಿಕರು ಇವತ್ತು ಪ್ರೀತಿಯಿಂದ ಖುಷಿಯಿಂದ ಬಂದು ಕೂತಿದ್ದೀರಿ. ಬಹಳ ಖುಷಿ ಆಗುತ್ತೆ. ನಿಮ್ಮನ್ನು ಯಾರು ಹಿಂಗೆ ಫಂಕ್ಷನಿಗೆ ಕರೆಯೋದಿಲ್ಲ, ಇಷ್ಟು ಪ್ರೀತಿ ತೋರಿಸೋದಿಲ್ಲ. ನಿಮಗೆ ಇನ್ನು ಮುಂದೆ ಖುಷಿ ಮೇಲೆ ಖುಷಿ ಕೊಡ್ತಾ ಇರ್ತೇನೆ, ಡೋಂಟ್ ವರಿ. ಇನ್ನು ಮೇಲೆ ಎಲ್ಲೇ ಪಾರ್ಟಿ ಫಂಕ್ಷನ್ ಮೋಜು ಮಸ್ತಿ ಇದ್ರೆ ನಾನು ನಿಮ್ಮನ್ನು ಕರಿತೀನಿ. ನಾ ದೊಡ್ಡ ದೊಡ್ಡ ಮಂದಿನ ಯಾರನ್ನೂ ಕರೆಯೋದಿಲ್ಲ, ನನಗೆ ಅವರು ಬೇಕಾಗೂ ಇಲ್ಲ. ನನಗೆ ಬೇಕಾಗಿದ್ದು ನೀವು. ನಾನು ನನ್ನ ಜೀವನವನ್ನು ನಿಮ್ಮ ಥರನೇ ತೆಗೆದಿದ್ದೀನಿ. ಬಹಳ ಕಷ್ಟದಿಂದ, ಬಹಳ ಕೆಳಗಿಂದ ಬಂದಿದ್ದೇನೆ. ನಾನು ಜೀವನವನ್ನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ದೇಶದ ಎಲ್ಲ ಬಡ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಸಾಮ್ರಾಜ್ಯ ಕೆಲಸ ಮಾಡ್ತಿದ್ದೇವೆ. ನೀವು ಕೂಡ ಇನ್ನು ಬರ್ತಕ್ಕಂಥ ದಿವಸದಲ್ಲಿ ನನ್ನ ಮೇಲೆ ಎಲ್ಲ ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಎಲ್ಲರೂ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಿ, ಎಲ್ಲರನ್ನೂ ಪ್ರೀತಿ ಮಾಡಿರಿ, ಖುಷಿಯಾಗಿ ಇಟ್ಕೊಳ್ರಿ, ಮಕ್ಕಳನ್ನ ಚಂದಗೆ ಬೆಳೆಸ್ರಿ. ಸಂಸ್ಕಾರ ಉಳಿಬೇಕು, ಬೆಳಿಬೇಕು. ರೊಕ್ಕ ರೊಕ್ಕ ಅಂತೇಳಿ ಯಾರು ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ರೊಕ್ಕದಾಗ ಏನೂ ದಮ್ ಇಲ್ಲ. ಓಕೆ, ರೊಕ್ಕದಾಗ ಏನೂ ದಮ್ ಇಲ್ಲ. ಪ್ರೀತಿಗೆ ಕಿಮ್ಮತ್ತಿದೆ. ನಾ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರೀತಿಗೆ ಕಿಮ್ಮತ್ತಿದೆ ಇಲ್ಲೋ? ದುಡ್ಡಿಗೆ ಕಿಮ್ಮತ್ತಿದೆಯೋ? ಪ್ರೀತಿ ಕಿಮ್ಮತ್ತಿದೆಯೋ? ಪ್ರೀತಿಗೆ ಕಿಮ್ಮತ್ತಿದೆಯಲ್ಲ? ಓಕೆ, ಆ ಪ್ರೀತಿಯನ್ನು ನಿಮಗೆ ಎಲ್ಲರೂ ಕೊಡ್ಲಿಕ್ಕೆ ಇಲ್ಲಿ ಕರ್ಸಿದ್ದೀನಿ. ತಾವೆಲ್ಲರೂ ಫುಲ್ ಎಂಜಾಯ್ ಮಾಡ್ರಿ. ಡ್ಯಾನ್ಸ್, ಮೋಜ್ ಮಸ್ತಿ ಏನು ಬೇಕು ಎಲ್ಲ ಮಾಡೋದೈತಿ. 9 ಗಂಟೆಗೆ ಕೇಕ್ ಕಟ್ ಮಾಡೋದಿನಿ. ಯಾರಿಗೆ ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಜಲ್ದಿ ಮನೆಗೆ ಹೋಗೋದೈತೇನು? ಜಲ್ದಿ ಮನೆಗೆ ಹೋಗೋದಿದ್ರೆ ಡ್ಯಾನ್ಸ್ ಮೋಜ್ ಮಸ್ತಿ ಕಮ್ಮಿ ಆಗ್ತೈತಿ. ಲೇಟಾಗಿ ಹೋಗ್ರಿ. ಒಂದು 10 ಗಂಟೆ ಮಟ್ಟ ಪ್ರೋಗ್ರಾಮ್ ಮಾಡೋಣ. ಇರ್ತೀರೋ 10 ಗಂಟೆ ಮಟ್ಟ? ಓಕೆ ಇರ್ರಿ. ನಿಮಗೆ ಯಾರ್ಯಾರು ಹೋಗಕ್ಕೆ ಕಷ್ಟ ಇದ್ರೆ ನಮ್ಮ ಕಡೆ ಕಾರು ಭಾಳ ಅದಾವೆ, ಕಳಿಸಿ ಬರ್ತಾರೆ. ಡೋಂಟ್ ವರಿ. ಏನ ಹೋಗಾಕ ಬರೋಕೆ ಅನುಕೂಲ ಇಲ್ಲ ಅಂತಂದ್ರೆ ನಮ್ಮ ಗಾಡಿ ಭಾಳ ಇದಾವೆ, ನಿಮ್ಮನ್ನು ಕಳಿಸಿ ಬರ್ತಾರೆ ನಮ್ಮ ಜನ. ನಾ ಹೇಳ್ತೇನೆ, ಆರಾಮಾಗಿ ಕುಂದಿರ್ರಿ, ಎಂಜಾಯ್ ಮಾಡ್ರಿ. ಎಷ್ಟು ಖುಷಿ ಆಗ್ತದೆ ಅಲ್ಲ? ನಿಮಗೆಲ್ಲ ಒಂದು ವಿಷಯ ಹೇಳ್ತೇನೆ, ತಿಳ್ಕೊಬೇಕು, ಕಲ್ಕೋಬೇಕು. ನಾವೆಲ್ಲೂ ಭಾರತ ದೇಶದ ಪ್ರಜೆಗಳಿದ್ದೇವೆ, ಹೌದಾ ಇಲ್ಲೋ? ನಮ್ಮ ದೇಶದ ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಇಲ್ಲಿ ಪ್ರಜೆಗಳೇ ರಾಜಗಳು. ದೇಶದ ರಾಜಗಳು ಯಾರಂತಂದ್ರೆ ನಾವೇ ನೀವೇ ಎಲ್ಲ ಕೂತವ್ರೀಗ. ನಾವು ಯಾರ್ಯಾರನ್ನೂ ರಾಜಗಳು ಮಾಡಿದೇವಲ್ಲ, ಅವ್ರು ರಾಜ ಅಲ್ಲ, ಅವರೆಲ್ಲರೂ ನಮ್ಮ ಸೇವಕರಿದ್ದಾರೆ. ನಾವು ಯಾರನ್ನೆಲ್ಲ ರಾಜ ಮಾಡಿದೇವಲ್ಲ, ಓಟ್ ಹಾಕಿ ಆಸೆ ತಂದಿದ್ದೇವಲ್ಲ, ದೊಡ್ಡ ದೊಡ್ಡ ಜಗತ್ ಕೂತಿದಾರಲ್ಲ, ಅವರೆಲ್ಲರೂ ನಮ್ಮ ಸೇವಕರು. ನಾವೆಲ್ಲರೂ ರಾಜಗಳು. ನಾವು ಓಟ್ ಹಾಕಿಲ್ಲ ಅಂತಂದ್ರೆ ಯಾರು ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಗೊತ್ತೈತಿಲ್ಲೋ? ಗೊತ್ತೈತಿಲ್ಲೋ? ಇದು ನಿಮಗೆ ಗೊತ್ತಾಗ್ಬೇಕು. ಕಲ್ತಾಗ ಬಂದಿದ್ದೇನೆ, ತಿಳ್ಕೊಳ್ರಿ. ಏನ ನಮ್ಮ ದೇಶದಲ್ಲಿ ಎಷ್ಟು ಜನ ಇದಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಜನಗಳು, ಅವ್ರನ್ನ ದೊಡ್ಡವ್ರನ್ನಾಗಿ ನಾವು ನೀವೆಲ್ಲ ಮಾಡಿದ್ದೇವೆ, ಹೌದಿಲ್ಲೋ? ನಾವಿಲ್ಲ ಅಂತಂದ್ರೆ ಯಾರೂ ಇಲ್ಲ, ನೀವಿಲ್ಲ ಅಂತಂದ್ರೆ ಯಾರೂ ಇಲ್ಲ. ಇದು ನಿಮಗೆ ಗೊತ್ತಿರಲಿ. ಬರ್ತಕ್ಕಂಥ ದಿವಸ ಬಹಳ ಸುಂದರವಾಗಿರ್ತಾವೆ. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ, ಜೊತೆಗೆ ದುಡ್ಡು ಸಿಗುತ್ತೆ. ಡೋಂಟ್ ವರಿ. ಅದೆಲ್ಲರಿಗೂ ಬೇಕಲ್ಲ, ಇದೆಲ್ಲರಿಗೂ ಬೇಕಲ್ಲ. ಇದು ಇಷ್ಟಲ್ಲ, ಇಷ್ಟಿದ್ರೆ ಸಾಕು, ಅದ್ರಾಗ ಭಾಳ ಖುಷಿ ಐತಿ, ಹೌದಿಲ್ಲ? ನನ್ನ ಕಡೆ ಇಷ್ಟ ಅದಾವ, ಅವನ್ನೆಲ್ಲ ಕೊಟ್ಟು ನನ್ನ ಕಡೆ ಇಷ್ಟ ಇರಬೇಕಾಗೈತೆ, ಅದಕ್ಕೆಲ್ಲ ಖರ್ಚು ಮಾಡಕತ್ತೀನಿ. ಚಲೋ ಅಲ್ಲ? ಎಲ್ಲರೂ ಮಜಾ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ, ನಿಮಗೆ ಇನ್ವಿಟೇಷನ್ ಕೊಟ್ಟಿವಿ, ನೀವೆಲ್ಲರೂ ಬಂದಿರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅವಕಾಶ ಸಿಕ್ಕರೆ ಆಮೇಲೆ ಮಾತಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ಗೆ ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ. Come on everyone. तूने पर्दा उठाया, क्या बात हो गई है, ये मुलाकात वारदात हो गई। नैन मिलाए हमने एक दूजे से यूं, रात हुई फिर दिन फिर
ಈ ಒಂದು ಸುಂದರ ಸಭೆಗೆ ಆಗಮಿಸಿದಂಥ ಎಲ್ಲ ನನ್ನ ಪೌರ ಕಾರ್ಮಿಕರೇ ಹಾಗೂ ನಮ್ಮ ಶಿವಂ ಫ್ಯಾಮ್ಲಿ ಇನ್ನಿತರ ಎಲ್ಲ ಬಳಗರನ್ನು ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಪತಿದೇವರಾದಂಥ ಶಿವಾನ್ ಎಸ್ ನಿಲನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನಿಂದ ಎಷ್ಟು ಹೇಳೋದು ಗೊತ್ತಿಲ್ಲ, ಆದರೆ ಇವತ್ತು ಮಲ್ಕೋತಾಗ ಇನ್ನೆಷ್ಟು ಹೇಳ್ತಾ ಅದು ಗೊತ್ತಿಲ್ಲ. ಸೊ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ಡೇ. ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿತ್ತು, ಅಂತ ಸ್ವಲ್ಪ ವಿಶೇಷ ಅಂತ ಗೊತ್ತಾಗಿತ್ತು, ಬಟ್ ಇಷ್ಟು ಸುಂದರ ವಿಶೇಷ ನನಗೆ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾವು ಪ್ರತಿ ವರ್ಷ ಇವ್ರು ಬರ್ತೆ ಭಾಳಷ್ಟು ಅದ್ದೂರಿಯಾಗಿ ನಮ್ಮ ಶಿವಂ ಫ್ಯಾಮಿಲಿ ಜೊತೆ ಮಾಡ್ತಿದ್ವಿ. ಬಟ್ ಈ ವರ್ಷ ನಮ್ಮ ಶಿವಂ ಫ್ಯಾಮ್ಲಿ ಇಡೀ ಶಿವಂ ಫ್ಯಾಮ್ಲಿ ನಮ್ಮ ಹಸ್ಬೆಂಡ್ ಟ್ರಿಬ್ಯೂಟ್ ಮಾಡ್ಯಾರ. ಏನಂದರೆ ಇವ್ರು ಮಾಡಿದಂಥ ಕೆಲಸಕ್ಕೆ ಇಡೀ ಭಾರತಾದ್ಯಂತ ಎಷ್ಟು ಒಳ್ಳೆ ಕೆಲಸ ಮಾಡಕತ್ತಾರ ಅಂದ್ರೆ ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ ಮತ್ತು ಹೇಳುವಷ್ಟು ಶಬ್ದಗಳೇ ಇಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಕತ್ತಾರೆ ಶಿವಂ ಫ್ಯಾಮ್ಲಿದವರು. ಇಡೀ ಶಿವಂ ಫ್ಯಾಮಿಲಿನ ನನ್ನ ಆತ್ಮೀಯ ಅಂತ ತುಂಬ ಧನ್ಯವಾದಗಳು. ಬಿಕಾಸ್ ಇವತ್ತೆಲ್ಲ ನಾವು ನಮ್ದು ಯಾರ ನಂಬರ್ ಅದಾವ ಅವ್ರು ನೋಡ್ಬೋದು ಎಷ್ಟು ಸಂಭ್ರಮ ಪಟ್ಟಾರ, ಎಷ್ಟು ಸಮಾಜ ಸೇವೆ ಮಾಡಕತ್ತಾರೆ, ಎಷ್ಟು ಬಡ ಬಗ್ಗರಿಗೆ ಊಟ ಆಗಲಿ, ತಿಂಡಿ ಆಗಲಿ, ಬಟ್ಟೆ ಆಗಲಿ, ಬರೆ ಆಗಲಿ ಎಲ್ಲ ಕಡೆ ಹೋಗಿ ತಮ್ದು ಎಷ್ಟು ಸಾಧ್ಯ ಅದೇನೋ ಅಷ್ಟು ಅವ್ರಿಗೆ ಟ್ರಿಬ್ಯೂಟ್ ಕೊಡತ್ತಾರೆ. ಯಾರಿಗೋಸ್ಕರ ಅಂದ್ರೆ ಶಿವಾನಂದ ಎಸ್ ನಿಲನ್ ಇವ್ರಿಗೋಸ್ಕರ. ಸೊ ಇವ್ರಿಗೂ ಒಂದು ಉದ್ದೇಶ ಏನಪ್ಪ ಅಂದ್ರೆ ಇಷ್ಟೆಲ್ಲ ಮಾಡ್ರಪ್ಪ ಅಂತಂದ್ರೆ ನಾನು ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡು ಇವತ್ತು ಯಾರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಕಾರ್ಯಕ್ರಮದ ಆಯೋಜಿಸ್ಕೊಂಡಾರ. ಅದರಿಂದ ಭಾಳಷ್ಟು ಖುಷಿನೂ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಪೌರ ಕಾರ್ಮಿಕರ ಬಗ್ಗೆ ಇಷ್ಟು ಯಾರೋ ಯೋಚನೆ ಮಾಡಿರಲೇ ಇಲ್ರಿ. ಯಾರಾದ್ರೂ ಮಾಡಿದ್ರೇನು ಅಥವಾ ನಿಮ್ಮ ಬಗ್ಗೆ ಯಾರಾದ್ರೂ ಮಾಡಿದ್ರೇನ್ರಿ, ಬರ್ತಾರೋ ಕಸ ತಗೊಂಡು ಹೋಗ್ತಾರೋ ಅನ್ನೋದು ಒಂದು ಸಣ್ಣ ಭಾವನೆ ಇತ್ತು. ಸೊ ಅವ್ರಿಗೂ ಒಂದು ಜೀವ ಐತಿ, ಅವರು ಬದುಕಬೇಕಾಗೈತಿ, ಅವ್ರಿಗೂ ಒಂದು ಜೀವನ ಕಲಿಸ್ಬೇಕಾಗೈತಿ ಅನ್ನೋ ಸಣ್ಣ ಉದ್ದೇಶಕ್ಕೋಸ್ಕರ ನಮ್ಮ ಶಿವಂ ಫ್ಯಾಮಿಲಿ ಜೊತೆ ಹಸ್ಬೆಂಡ್ ಒಂದು ದೊಡ್ಡ ಒಂದು ಕೆಲಸ ಮಾಡತ್ತಾರ. ಅದು ನೋಡಿ ಭಾಳಷ್ಟು ಖುಷಿ ಆಯಿತು. ನೀವು ಕೂಡ ಜೀವನದಾಗ ಸಣ್ಣವರದೇವಿ ಅಥವಾ ನಮ್ಮಿಂದ ಏನು ನೀಗೋದಿಲ್ಲ ಅನ್ನುವಂಥ ಮನಸ್ಥಿತಿನ ಹೊರಗೆ ಬಂದ ನಾವು ಏನಾದರೂ ಮಾಡಬಲ್ಲೆವು ಅನ್ನೋದು ನೀವೇನು ಮಾಡಬೇಕು, ನಿಮ್ಮ ಮನಸ್ಸೊಳಗೆ ತೊಗೋಬೇಕ್ರಿ. ಬಿಕಾಸ್ ನಾವು ಸಹಿತ ಸಣ್ಣ ಕುಟುಂಬದಿಂದ ಬಂದವ್ರೇನೆ, ನಾವು ಝೀರೋಯಿಂದನೇ ಬಂದವ್ರೇನೆ. ಏನಾದರೂ ಮಾಡಬೇಕು ಅಂತ ಮನಸ್ಸಾಗ ಅನ್ಕೊಂಡಿದ್ವಿ ಅಂದ್ರೆ ಅಷ್ಟೇ ಮಾಡೋಕ್ಕೆ ಸಾಧ್ಯ ಐತಿ. ಆ ಮಾಡೋಂಗ ಏನೂ ಆಗಂಗಿಲ್ಲ ಅಂದ್ರೆ ಅದು ಯಾವತ್ತೂ ಆಗೋದೇ ಇಲ್ಲ. ಸೊ ನಾವೆಲ್ಲರೂ ಸಣ್ಣವರ ದೇವಿ ಅಥವಾ ನಮ್ಮ ಕಡೆ ಸಣ್ಣ ಪಗಾರ ಐತಿ, ನಮ್ಮ ಕಡೆ ಏನೂ ನಿಗಂಗಿಲ್ಲ ಅನ್ನೋದಕ್ಕಿಂತ ಬಿಟ್ಟು ಅದ್ರೊಳಗನೆ ತೃಪ್ತಿ ಪಡಕ್ಕೆ ನಾವು ಫಸ್ಟ್ ಕಲಿಬೇಕಾಗಿದೆ. ನಾವು ಯಾವತ್ತು ತೃಪ್ತಿ ಪಡ್ತೇವೆ ಅಂದಾಗ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯತೆ. ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭಾವನೆ ಕಲಿಸ್ರಿ, ಮಕ್ಕಳಿಗೆ ಒಂದೆರಡು ಎಜುಕೇಶನ್ ಕಡಿಮೆ ಕಲಿಸೋ ಚಿಂತೆ ಇಲ್ಲ, ಮಾನವೀಯ ಮೌಲ್ಯಗಳನ್ನ ಕಲಿಸ್ ಅಂತ ಹೇಳ್ತಾ ಮಕ್ಕಳಲ್ಲಿ ನೀವು ಏನು ಮಾಡಿ ಈಗಿನ ನಿಮ್ಮ ಮಕ್ಕಳಲ್ಲಿ ನೀವಂತೂ ನಮ್ದು ಒಂದು ಅರ್ಧ ಏಜ್ ಆದಂಗೆ ಆಗೈತಿ. ಅಟ್ಲೀಸ್ಟ್ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಸುಂದರವಾಗಿ ಆಗ್ಬೇಕಂದ್ರೆ ನಾವು ಈಗಿಂದ ಪ್ರಯತ್ನ ಮಾಡಬೇಕು. ಪ್ರಯತ್ನ ನಾವೇನು ದೊಡ್ಡ ಪ್ರಯತ್ನ ಮಾಡೋದಲ್ಲ, ಅವ್ರಲ್ಲಿ ಒಳ್ಳೆ ಗುಣ ಬೆಳೆಸ್ರಿ. ತಂದೆ ತಾಯಿ ನೋಡ್ಕೊಳ್ಳುವಂಥ ಗುಣ, ಅಕ್ಕ ತಮ್ಮ ಅಣ್ಣ ತಂಗಿ ನೋಡ್ಕೊಳ್ಳುವಂಥ ಗುಣ, ಅವ್ರಿಗೆ ಒಳ್ಳೆಯ ಆರೈಕೆಯನ್ನು ಕೊಡುವಂಥ ಗುಣ ಬೆಳೆಸ್ರಿ ಸಾಕು. ಯಾಕಂದ್ರೆ ಈಗಿನ ಜಗತ್ತು ಭಾಳ ಕೆಟ್ಟ ಐತಿ. AI ಬಂದೈತೆ ಆಲ್ರೆಡಿ ಆಗ. ಯಾಕಂದ್ರೆ ಮುಂದಿನ ನಾವು ಎಷ್ಟು ಎಜುಕೇಶನ್ ಕೊಟ್ಟರು ಮಕ್ಕಳಿಗೆ ಭವಿಷ್ಯ ಇಲ್ಲ. ನಾವು ಎಷ್ಟೇ ದೊಡ್ಡ ದೊಡ್ಡ ಎಜುಕೇಶನ್ ಕೊಟ್ಟರು ಮಕ್ಕಳಿಗೆ ಭವಿಷ್ಯ ಇಲ್ಲ ರೀ. ಬಿಕಾಸ್ ಎಲ್ಲ ರೋಬೋಟ್ ಯುಗ ಸ್ಟಾರ್ಟ್ ಆಗೈತಿ. ಯಾಕಪ್ಪ ಅಂತಂದ್ರೆ ನಾವು ಮುಂದೆ ಎಲ್ಲ ಮನೆ ಕೆಲಸ ಒಬ್ಬರಿಬ್ರು ಮಾಡೋಕ್ಕಿಂತ ರೋಬೋಟ್ ಬಂದೇ ಎಲ್ಲ ಮಾಡಿ ಮುಗಿಸ್ಬಿಡ್ತೈತಿ. ಸೊ ಮುಂದೆ ಎಲ್ಲಿ ಕೆಲಸ ಐತ್ರಿ, ಎಲ್ಲ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲ ಉದ್ದಿಮೆ ಇರ್ಬೋದು, ಎಲ್ಲೇ ಹೋದ್ರೂ ಸಹಿತ ರೋಬೋಟ್ಗಳನ್ನು ತೊಗೊಂಡ್ರೆ ಎಲ್ಲರೂ ಈಗ 10 ಮಂದಿ ಮೇಲೆ ಕಾಡೋ ಕೆಲಸ ಒಂದೇ ಮಾಡ್ತದೆ, 10 ಮಂದಿ ಪಗಾರ ಹೋಗೋದು ಒಂದಕ್ಕೆ ಖರ್ಚಾಗೈತಿ. ಸೊ ಅಂಥ ಜಗತ್ತು ನಾವು ಬದುಕಬೇಕಾಗೈತಿ. ಹಾಗೆ ನಮ್ಮ ಮಕ್ಕಳನ್ನ ಆತ್ಮ ಸ್ವಾವಲಂಬಿಗೊಳಿಸ್ರು. ಈಗ ನಮ್ಮನ್ನ ಜಾಬ್ ಹೋಗೋ ಉದ್ದೇಶಕ್ಕಾಗಲಿ ಅಥವಾ ಏನೂ ಮಾಡೋದಕ್ಕಲ್ಲ, ಎಲ್ಲೂ ಜಾಬ್ ಸಿಗ್ಲಿಲ್ಲಪ್ಪ ಅಂದ್ರೆ ನನ್ನಷ್ಟು ನಾ ಏನಾದರೂ ಮಾಡಿ ಬೆಳಿತೇನಪ್ಪ ಅನ್ನೋಂಥ ಲೆವೆಲ್ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾಗೈತಿ. ಅದರಿಂದ ಎದರಿಂದ ಸಾಧ್ಯಪ್ಪ ಅಂದ್ರೆ ತಂದೆ ತಾಯಿಯಿಂದ ಮಾತ್ರ ಸಾಧ್ಯ ಐತಿ. ನಮ್ಮ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸೋಣ. ನೀವು ಕೂಡ ಏನಾದರೂ ಹೆಲ್ಪ್ ಬೇಕಾದ್ರೆ, ಏನಾದರೂ ನೀವು ಮಾಡೋರಿದ್ರೆ ಸಹಾಯ ತಗೊಳ್ರಿ, ಮುಂದೆ ಬರೀ. ಜೀವನದಾಗ ಎಷ್ಟು ಸಾಧ್ಯದಷ್ಟು ಖುಷಿಯಾಗಿ ಪ್ರಯತ್ನ ಮಾಡ್ರಿ. ಈಗಿನ ಜಗತ್ತಾಗ ಯಾವತ್ತು ಯಾರು ಸಾಯ್ತೇವೆ, ಯಾವಾಗ ಸಾಯ್ತೇವೆ ಏನೂ ಗೊತ್ತಿಲ್ಲ. ಸೊ ನೀವೆಲ್ಲ ನಮ್ಮ ಹಸ್ಬೆಂಡ್ ಇಷ್ಟು ಏನು ಚಿರಿ ಹೇಳತ್ತಾರಪ್ಪ ಅಂದ್ರೆ ಬದುಕ್ರಪ್ಪ ಅಂತಲೇ ಹೇಳತ್ತಾರೆ. ರೊಕ್ಕ ಅದಾವ ಅನ್ನೋದು ಕೂಡಿಡೋದು, ಅದು ಇನ್ನೊಬ್ಬರಿಗೆ ಮಾಡಿ ಹೋಗೋದ್ರಾಗ ಏನೂ ಅರ್ಥ ಇಲ್ಲ. ಇರೋವಷ್ಟು ದುಡ್ಡನ್ನು ನಾವು ಇರೋವಷ್ಟರೊಳಗೆ ಖರ್ಚು ಮಾಡ್ಕೊಂಡು ಅದರೊಳಗೆ ಆನಂದ ಪಡ್ಕೊಂಡು ನಾವು ಖುಷಿ ಇರೋಣ, ನಮ್ಮ ಜೊತೆ ಇನ್ನೊಬ್ಬರನ್ನು ಖುಷಿ ಪಡಿಸೋಣ ಅಂತ ಹೇಳೋ ಒಂದು ಸಣ್ಣ ಉದ್ದೇಶಕ್ಕನ ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡೈತಿ. ನೀವೆಲ್ಲರೂ ಕೂಡ ತಮ್ಮ ಜೀವನದಾಗ ಆದಷ್ಟು ಸಾಧ್ಯ ಇದ್ದಷ್ಟು ಖುಷಿಯಾಗಿರ್ರಿ, ನಿಮ್ಮ ಆಜುಬಾಜು ಖುಷಿಯಾಗಿ ಇಟ್ಕೊಳ್ರಿ. ಅದ್ರ ಜೊತೆಯಾಗಿ ಇನ್ನೊಂದು ಪ್ಲಸ್ ವಿಶೇಷ ಅಂದಪ್ಪ ಪೌರ ಕಾರ್ಮಿಕ ಸ್ವಚ್ಛತಾ. ಬರೀ ಅಕ್ಟೋಬರ್ 2ರಿಂದ ಮೋದಿ ಹೇಳಿದ್ರು ಸ್ವಚ್ಛ ಭಾರತ್ ಮಾಡೋದು. ಒಂದು ಸ್ವಚ್ಛ ಭಾರತ್ ಮಾಡೋಲ್ಲ ಕಸಬಾಗಿ ಹಿಡ್ಕೊಂಡ ಎವ್ರಿಡೇ ನಮ್ಮ ಧ್ವನಿಯನ್ನು, ನಮ್ಮ ಗಲ್ಲಿಯನ್ನು, ನಮ್ಮ ದೇಶವನ್ನು ಅಥವಾ ನಮ್ಮ ಓಣಿಯನ್ನು ಸ್ವಚ್ಛ ಇಡೋ ಪ್ರಯತ್ನ ಮಾಡೋಣ. ಅವ್ರದ್ದು ಒಂದೇ ಕೆಲಸ ಅಲ್ಲದು ಮಾಡೋದು, ಅದ್ರ ಜವಾಬ್ದಾರಿ ನಮ್ಮದು ಐತಿ. ಸೊ ಎಲ್ಲರೂ ಕೂಡ್ಕೊಂಡು ನಮ್ಮ ದೇಶವನ್ನು ಮುಂದುವರ್ಸೋದು ಅಷ್ಟೇ ಐತಿ, ಬೇರೆ ಏನು ಕೆಲಸ ನಮ್ಮ ಕಡೆಯಿಂದ. ಎಷ್ಟು ಸಾಧ್ಯ ಐತೆ ಅಷ್ಟು ನಾವೆಲ್ಲರೂ ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೋಣ, ಪರಿಸರನ ಬೆಳೆಸೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮ ಮಾಡಿದಂಥ ಪ್ರತಿಯೊಬ್ಬರಿಗೂ, ಆರ್ಗನೈಸ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಭಾಳಷ್ಟು ಒಳ್ಳೆ ರೀತಿಯಿಂದ ಅರೇಂಜ್ ಮಾಡಿದ್ದೀರಿ. ನೋಡೋದಕ್ಕೆ ಕಣ್ಣು ಒಂಥರ ಖುಷಿ ಆಗ್ತೈತಿ. ಎಷ್ಟು ನೋಡಿದ್ರು ಖುಷಿ ಕಮ್ಮಿ ಆಗಲ್ಲ, ಆ ಥರ ಆರ್ಗನೈಸ್ ಮಾಡಿದ್ರಿ. ಇದಕ್ಕೆಲ್ಲ ಕಾರಣೀಭೂತ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೆಲ್ಲ ಮಂದಿಗೆ ಇಷ್ಟು ಒಳ್ಳೆ ಖುಷಿಯನ್ನು ಕೊಡ್ತೀರಿ.
ಅದರಿಂದ ನಮಗೂ ಕಲಿಯೋದಕ್ಕೆ ದೊಡ್ಡ ಪಾಠ. ಇನ್ನೊಬ್ರಿಗೆ ಖುಷಿ ಕೊಟ್ಟಾಗ ನಮ್ಗೆ ಖುಷಿ ಸಾಧ್ಯ ಐತೆ ಅಂತೇಳಿ ನಮ್ಮ ಹಸ್ಬೆಂಡ್ ಎಲ್ಲ ಕಡೆ ಹೇಳ್ತಿರ್ತಾರೆ, ಇನ್ನೊಬ್ರಿಗೆ ಖುಷಿ ಕೊಡ್ರಿ ಖುಷಿ ಕೊಡ್ರಿ ಖುಷಿ ಕೊಡ್ರಿ ಅಂತೇಳಿ. ಸೊ ಅದನ್ನ ನೋಡಿ ನಾವು ಕಲಿಬೇಕಾಗೈತಿ, ಕಲಿಯಾಕತ್ತೇವಿ, ಇನ್ನೂ ಕಲಿತೇವಿ. ಹೀಗಾಗಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ಜೈ ಶಿವಮ್ ಅಸೋಸಿಯೇಟ್ಸ್.